ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಬಯಾಲಜಿ ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಚಾಪ್ಟರ್ನ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡೋಣ ಬರುವಂತಹ ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ಗೆ. ಫ್ಲವರಲ್ಲಿ ನಾವು ಎರಡು ಹೋಲ್ಸ್ ನೋಡ್ತೀವಿ, ಒಂದು ಆಕ್ಸೆಸರಿ ಹೋಲ್, ಇನ್ನೊಂದು ರೀಪ್ರೊಡಕ್ಟಿವ್ ಹೋಲ್. ಆಕ್ಸೆಸರಿ ಹೋಲ್ ಅಂದರೆ ಅಡಿಷ್ನಲ್, ಅಂದರೆ ರೀಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಲ್ಲ, ಬಟ್ ದೇ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಹೋಲ್ ಕೇಲಿಕ್ಸ್ನ ಯೂನಿಟ್ ಯಾವುದು? ಸೆಪೆಲ್ಸ್. ಮತ್ತು ಸೆಕೆಂಡ್ ಹೋಲ್ ಕರೋಲಾನ ಯೂನಿಟ್ಸ್ ಪೆಟಲ್ಸ್. ಇದರ ಜೊತೆಗೆ ರೀಪ್ರೊಡಕ್ಟಿವ್ ಹೋಲ್ ಇದೆ, ವೆರಿ ಇಂಪಾರ್ಟೆಂಟ್ ಫಾರ್ ರೀಪ್ರೊಡಕ್ಷನ್. ಅದರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಂಡ್ರೀಷಿಯಮ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಗೈನೀಷಿಯಮ್. ಇಲ್ಲಿ ನಾವು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಂಡ್ರೀಷಿಯಮ್ನ ಡಿಸ್ಕಸ್ ಮಾಡೋಣ. ಆಂಡ್ರೀಷಿಯಮ್ನ ಯೂನಿಟ್ಸ್ ಸ್ಟೇಮನ್. ಇದು ಸ್ಟೇಮನ್ನ ಡಯಾಗ್ರಾಮ್. ಇದರಲ್ಲಿ ಬೈಲೋಬ್ಡ್ ಆಂಥರ್ ಇದೆ ಮತ್ತು ಒಂದು ಫಿಲಮೆಂಟ್ ಇದೆ. ಈಚ್ ಲೋಬ್ ಅಂದರೆ ಆಂಥರ್ ಇಲ್ಲಿ ಬೈಲೋಬ್ಡ್, ಯು ಕ್ಯಾನ್ ಸಿ ಇಟ್ ಈಸ್ ಅ ಬೈಲೋಬ್ಡ್. ಈಚ್ ಲೋಬಲ್ಲಿ ಎರಡು ಥೀಕಾ ಇರುತ್ತೆ, ಅದಕ್ಕೆ ಅದನ್ನು ಡೈಥೀಕಸ್ ಅಂತ ಕರಿತೀವಿ. ಒಂದೊಂದು ಲೋಬಲ್ಲಿ ಎರಡು ಥೀಕಾ ನೋಡ್ತೀವಿ, ಅದನ್ನು ಡೈಥೀಕಸ್ ಅಂತ ಕರಿತೀವಿ. ಸೊ ಓವರ್ ಆಲ್ ಸ್ಟೇಮನ್ನಲ್ಲಿ ಆಂಥರಲ್ಲಿ ನಾವು ಟೆಟ್ರಾಸ್ ಸ್ಪೊರಾಂಜಿಯೇಟ್ ಕಂಡೀಷನ್ನ ನೋಡ್ತೀವಿ. ಟೆಟ್ರಾಸ್ ಸ್ಪೊರಾಂಜಿಯೇಟ್ ಅಂದರೆ ಆಂಥರಲ್ಲಿ ಟೋಟಲ್ 4 ಮೈಕ್ರೋಸ್ಪೊರಾಂಜಿಯನ್ನ ನೋಡ್ತೀವಿ ನಾವು. ಒಂದೊಂದು ಕಾರ್ನರಲ್ಲಿ ಎರಡೆರಡು ಇರುತ್ತೆ. ಸೊ ಆಂಥರ್ ಈಸ್ ಟೆಟ್ರಾ ಸ್ಪೊರಾಂಜಿಯೇಟ್. ನಾವು ಈಗ ಆಂಥರಲ್ಲಿ ನೋಡೋದಾದರೆ 4 ಲೇಯರ್ಸ್ ನೋಡ್ತೀವಿ. ಆಂಥರ್ ಅಥವಾ ಮೈಕ್ರೋಸ್ಪೊರಾಂಜಿಯಮಲ್ಲಿ 4 ಲೇಯರ್ಸ್ ನೋಡ್ತೀವಿ. ಅದರಲ್ಲಿ ಎಪಿಡರ್ಮಿಸ್, ಎಂಡೋಥೀಸಿಯಮ್ ಮತ್ತು ಮಿಡಲ್ ಲೇಯರ್, ಈ 3 ಲೇಯರ್ ಪ್ರೊಟೆಕ್ಷನ್ನ ಕೆಲಸ ಮಾಡುತ್ತೆ. ಮತ್ತು ಇನ್ನರ್ ಮೋಸ್ಟ್ ಲೇಯರ್ ಟ್ಯಾಪಿಟಮ್ ಏನು ಮಾಡುತ್ತೆ? ಪೋಲನ್ ಗ್ರೇನ್ಸ್ನ ನರಿಶ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಪೋಲನ್ ಗ್ರೇನ್ಸ್ನ ನರಿಶ್ಮೆಂಟ್ ಪ್ರೊವೈಡ್ ಮಾಡೋದು ಇನ್ನರ್ ಲೇಯರ್ ಟ್ಯಾಪಿಟಮ್. ಇದು ಆಂಥರ್ನ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಒನ್ ಆಂಥರ್. ಇಟ್ ಕನ್ಸಿಸ್ಟ್ ಆಫ್ ಲೇಯರ್ಸ್ ಯಾವುದ್ಯಾವುದು? ಎಪಿಡರ್ಮಿಸ್, ಎಂಡೋಥೀಸಿಯಮ್ ಮತ್ತು ಮಿಡಲ್ ಲೇಯರ್. ಇದು ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡುತ್ತೆ. ಮತ್ತು ಇನ್ನರ್ ಮೋಸ್ಟ್ ಲೇಯರ್ ಟ್ಯಾಪಿಟಮ್, ಇದು ನರಿಶ್ಮೆಂಟ್ನ ಪ್ರೊವೈಡ್ ಮಾಡುತ್ತೆ. ಸೊ ಪಕ್ಕದಲ್ಲಿರುವಂತಹ ಡಯಾಗ್ರಾಮ್ ಒಂದು ಮೈಕ್ರೋಸ್ಪೊರಾಂಜಿಯಮ್ನ ಡಯಾಗ್ರಾಮ್, ಎನ್ಲಾರ್ಜ್ಡ್ ಒಂದು ಮೈಕ್ರೋಸ್ಪೊರಾಂಜಿಯಮ್ನ ಡಯಾಗ್ರಾಮ್ ಎನ್ಲಾರ್ಜ್ಡ್ ವ್ಯೂನ ತೋರಿಸ್ತಾ ಇದೆ. ಸೊ ಆಂಥರಲ್ಲಿ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ನೋಡ್ತೀವಿ. ಸೊ ಆಂಥರ್ನಲ್ಲಿ ನಾವು ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ನ ಅಥವಾ ಟಿಶ್ಯೂಸ್ನ ನೋಡ್ತೀವಿ, ಅದನ್ನ ಅಂತೀವಿ ಸ್ಪೋರೋಜಿನಸ್ ಟಿಶ್ಯೂ. ಈ ಸ್ಪೋರೋಜಿನಸ್ ಟಿಶ್ಯೂನಲ್ಲಿ ಇರುವಂತಹ ಸೆಲ್ಸ್ನ ನಾವು ಪೋಲನ್ ಮದರ್ ಸೆಲ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ. ಈ ಸೆಲ್ಸ್ ಮಿಯಾಸಿಸ್ ಅಂಡರ್ಗೋ ಆಗಿ ಮೈಕ್ರೋಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಪೋರೋಜಿನಸ್ ಟಿಶ್ಯೂನಲ್ಲಿ ಇರುವಂತಹ ಸೆಲ್ಸ್ ಪೋಲನ್ ಮದರ್ ಸೆಲ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್, ಇವು ಮಿಯಾಸಿಸ್ ಆಗಿ ಮೈಕ್ರೋಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡ್ತವೆ. ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಮಿಯಾಸಿಸ್ 1 ಮತ್ತು ಮಿಯಾಸಿಸ್ 2 ಆದ ಮೇಲೆ 4 ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ 4 ಮೈಕ್ರೋಸ್ಪೋರ್ಸ್ ಟೆಟ್ರಾಡ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡುತ್ತೆ, ಮೈಕ್ರೋಸ್ಪೋರ್ ಟೆಟ್ರಾಡ್. ಒಂದೊಂದು ಮೈಕ್ರೋಸ್ಪೋರ್ ಟೆಟ್ರಾಡಲ್ಲಿರುವಂತಹ ಒಂದೊಂದು ಸೆಲ್ ಒಂದೊಂದು ಪೋಲನ್ ಗ್ರೈನ್ ಆಗಿ ಡೆವಲಪ್ ಆಗುತ್ತೆ. ಸೊ ಮೈಕ್ರೋಸ್ಪೋರೋಜೆನೆಸಿಸ್ ಆದಮೇಲೆ ನಾವು ಪೋಲನ್ ಗ್ರೈನ್ಸ್ ಫಾರ್ಮೇಷನ್ ನೋಡ್ತೀವಿ. ಈಗ ಪೋಲನ್ ಗ್ರೈನ್ನ ಸ್ಟ್ರಕ್ಚರ್ ನೋಡೋಣ. ಪೋಲನ್ ಗ್ರೈನ್ನ ಔಟರ್ ಲೇಯರ್ ಎಕ್ಸೈನ್. ಇಟ್ ಈಸ್ ಮೇಡ್ ಅಪ್ ಆಫ್ ಎ ಕೆಮಿಕಲ್ ಕಾಲ್ಡ್ ಸ್ಪೋರೋಪಾಲಿನಿನ್. ಎಕ್ಸೈನ್ನಲ್ಲಿ ಇರುವಂತಹ ಒಂದು ಕೆಮಿಕಲ್ ಸ್ಪೋರೋಪಾಲಿನಿನ್. ಇದೊಂದು ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್. ಇದು ಹೈ ಟೆಂಪರೇಚರ್, ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ಗೂ ಕೂಡ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ, ಡೆಸ್ಟ್ರಾಯ್ ಆಗಲ್ಲ. ಸೊ ಹಾಗಾಗಿ ಸ್ಪೋರೋಪಾಲಿನಿನ್ನ ಡಿಗ್ರೇಡ್ ಮಾಡೋಕ್ಕೆ ಯಾವುದೇ ರೀತಿಯ ಎನ್ಸೈಮ್ ಇಲ್ಲ. ಪೋಲನ್ ಗ್ರೇನ್ನ ಇನ್ನರ್ ಲೇಯರ್ನ ನಾವು ಅಂತೀವಿ ಇಂಟೈನ್. ಇದು ಒಂದು ಕಂಟಿನ್ಯೂಯಸ್ ಲೇಯರ್. ಇದರಲ್ಲಿ ನಾವು ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ನ ನೋಡ್ತೀವಿ. ಇನ್ನರ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಸೊ ಪೋಲನ್ ಗ್ರೈನ್ಸ್ನ ನಾವು ಪ್ರಿಸರ್ವ್ ಮಾಡ್ತೀವಿ ಲಿಕ್ವಿಡ್ ನೈಟ್ರೋಜನಲ್ಲಿ. ಸೊ ಪೋಲನ್ ಗ್ರೈನ್ಸ್ ಆರ್ ವೆಲ್ ಪ್ರಿಸರ್ವ್ಡ್ ಆಸ್ ಫಾಸಿಲ್ ಬಿಕಾಸ್ ಆಫ್ ಸ್ಪೋರೋಪಾಲಿನಿನ್. ಪೋಲನ್ ಗ್ರೈನ್ನ ಎಕ್ಸೈನ್ನಲ್ಲಿ ಸ್ಪೋರೋಪಾಲಿನಿನ್ ಇದೆ. ಇದರಿಂದ ಈ ಸ್ಪೋರೋಪಾಲಿನಿನ್ ಇರೋದ್ರಿಂದ ನಾವು ಪೋಲನ್ ಗ್ರೈನ್ಸ್ನ ಫಾಸಿಲ್ಸ್ ಆಗಿ ಕೂಡ ನಾವು ಪ್ರಿಸರ್ವ್ ಮಾಡಬಹುದು. ಪೋಲನ್ ಗ್ರೈನ್ಸಲ್ಲಿ 2 ಸೆಲ್ಸ್ ಇರ್ತವೆ, ವೆಜಿಟೇಟಿವ್ ಸೆಲ್ ಮತ್ತು ಜನರೇಟಿವ್ ಸೆಲ್ಸ್. ಡಿಫ್ರೆನ್ಸ್ ನೋಡೋದಾದರೆ ವೆಜಿಟೇಟಿವ್ ಸೆಲ್ ಲಾರ್ಜರ್, ಜನರೇಟಿವ್ ಸೆಲ್ ಸ್ಮಾಲರ್. ಪೋಲನ್ ಗ್ರೈನಲ್ಲಿ ಎರಡು ಸೆಲ್ಸ್, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್.
ವೆಜಿಟೇಟಿವ್ ಸೆಲ್ಸಲ್ಲಿ ಫುಡ್ ರಿಸರ್ವ್ ಫುಡ್ ಇರುತ್ತೆ ಮತ್ತು ಇದೊಂದು ಇರ್ರೆಗ್ಯುಲರ್ ಶೇಪ್ನ ನ್ಯೂಕ್ಲಿಯಸ್ ಇರುತ್ತೆ. ಆದರೆ ಜನರೇಟಿವ್ ಸೆಲ್ಲಲ್ಲಿ ಇಟ್ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್ಸ್ನ ಸೈಟೋಪ್ಲಾಸಮಲ್ಲಿ ಫ್ಲೋಟ್ ಆಗಿರುತ್ತೆ. ಇದರಲ್ಲಿ ನಾವು ನೋಡೋದು ಶೇಪ್ ಸ್ಪಿಂಡಲ್ ಶೇಪ್, ಸೈಟೋಪ್ಲಾಸಮ್ ಡೆನ್ಸ್ ಮತ್ತು ಪ್ರಾಮಿನೆಂಟ್ ನ್ಯೂಕ್ಲಿಯಸ್ನ ಕೂಡ ನೋಡ್ತೀವಿ ಇಲ್ಲಿ. ಸೊ ಪೋಲನ್ ಗ್ರೈನ್ಸ್ನಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ 60% ಏಂಜಿಯೋಸ್ಪರ್ಮ್ ಪ್ಲಾಂಟ್ಸಲ್ಲಿ ಪೋಲನ್ ಗ್ರೈನ್ಸ್ ಶೆಡ್ ಆಗೋದು, ರಿಲೀಸ್ ಆಗೋದು 2 ಸೆಲ್ಡ್ ಸ್ಟೇಜಲ್ಲಿ. ಅದು ಯಾವ 2 ಸೆಲ್ಸ್? ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ಇನ್ನು 40% ಏಂಜಿಯೋಸ್ಪರ್ಮ್ಸಲ್ಲಿ ಪೋಲನ್ ಗ್ರೈನ್ಸ್ ರಿಲೀಸ್ ಆಗೋದು 3 ಸೆಲ್ಡ್ ಸ್ಟೇಜಲ್ಲಿ. ಅದರಲ್ಲಿ ಒಂದು ವೆಜಿಟೇಟಿವ್ ಸೆಲ್ ಮತ್ತು 2 ಮ್ಯಾಲ್ ಗ್ಯಾಮಿಟ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೋಲನ್ ಗ್ರೈನ್ಸ್ ವೇಬಿಲಿಟಿ ನೋಡೋದಾದರೆ ರೈಸ್ ಮತ್ತು ವೀಟಲ್ಲಿ ಪೋಲನ್ ಗ್ರೈನ್ಸ್ನ ವೇಬಿಲಿಟಿ 30 ಮಿನಿಟ್ಸ್ ಅಷ್ಟೇ. 30 ಮಿನಿಟ್ಸ್ ಆದಮೇಲೆ ರೈಸ್ ಮತ್ತು ವೀಟ್ನ ಪೋಲನ್ ಗ್ರೈನ್ಸ್ ಡಿಗ್ರೇಡ್ ಆಗಿಬಿಡುತ್ತೆ. ರೋಸೇಸಿಯೆ, ಲೆಗ್ಯುಮಿನೇಸಿಯೆ ಮತ್ತು ಸೋಲನೇಸಿಯೆ ಫ್ಯಾಮಿಲಿನ ಪೋಲನ್ ಗ್ರೈನ್ಸ್ನ ವೇಬಿಲಿಟಿ ಮಂತ್ಸ್ವರೆಗೂ ಇರುತ್ತೆ. ಸೊ ಪೋಲನ್ ಗ್ರೈನ್ಸ್ನ ಸ್ಟೋರ್ ಮಾಡೋದು ನಾವು ಲಿಕ್ವಿಡ್ ನೈಟ್ರೋಜನಲ್ಲಿ ಟೆಂಪ್ರೇಚರ್ -196°C. ಸ್ವಲ್ಪ ಪೋಲನ್ ಗ್ರೈನ್ಸ್ ಅಲರ್ಜಿನ ಕಾಸ್ ಮಾಡುತ್ತೆ, ಲೈಕ್ ಬ್ರಾಂಕಿಯಲ್ ಡಿಸಾರ್ಡರ್ಸ್. ಅದು ಯಾವುದಪ್ಪ ಅಂದರೆ ಪೋಲನ್ ಗ್ರೈನ್ಸ್ ಆಫ್ ಪಾರ್ಥೀನಿಯಂ, ಇದನ್ನು ಕ್ಯಾರೆಟ್ ಗ್ರಾಸ್ ಅಂತಲೂ ಸಹ ಕರಿತೀವಿ. ಸ್ವಲ್ಪ ಪೋಲನ್ ಗ್ರೈನ್ಸ್ ನ್ಯೂಟ್ರಿಯೆಂಟ್ಸ್ ಇಂದ ರಿಚ್ ಆಗಿರುತ್ತೆ, ಅದನ್ನು ಫುಡ್ ಸಪ್ಲಿಮೆಂಟ್ ಆಗಿ ಬಳಸ್ಕೊತೀವಿ. ಸೊ ಪೋಲನ್ ಕನ್ಸಂಪ್ಷನಿಂದ ರೇಸ್ ಹಾರ್ಸಸ್ ಮತ್ತು ಅಥ್ಲೆಟ್ಸ್ನ ಪರ್ಫಾರ್ಮೆನ್ಸು ಕೂಡ ಜಾಸ್ತಿ ಮಾಡ್ಬೋದು. ಸೊ ಪೋಲನ್ ಟ್ಯಾಬ್ಲೆಟ್ಸ್ ಮತ್ತು ಪೋಲನ್ ಸಿರಪ್ಪು ಕೂಡ ವೆಸ್ಟರ್ನ್ ಕಂಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಈಗ ಬನ್ನಿ ಪಿಸ್ಟಿಲ್, ಮೆಗಾಸ್ಪೊರಾಂಜಿಯಮ್ ಮತ್ತು ಓವ್ಯೂಲ್ ಮತ್ತು ಎಂಬ್ರಿಯೋಸಾಕ್ ಬಗ್ಗೆ ನೋಡೋಣ. ಸೊ ಫೀಮೇಲ್ ಪಾರ್ಟ್ನ ನಾವು ಗೈನೀಷಿಯಮ್ ಅಂತ ಕರಿತೀವಿ. ಸೊ ಏನಾದರೂ ಗೈನೀಷಿಯಮಲ್ಲಿ ಬರೀ ಒಂದೇ ಒಂದು ಪಿಸ್ಟಲ್ ಇದ್ದರೆ ಅದನ್ನು ನಾವು ಮೋನೋಕಾರ್ಪುಲರಿ ಅಂತ ಕರಿತೀವಿ. ಒಂದಕ್ಕಿಂತ ಜಾಸ್ತಿ ಪಿಸ್ಟಲ್ಸ್ ಇದ್ದರೆ ಅದನ್ನು ನಾವು ಮಲ್ಟಿ ಕಾರ್ಪುಲರಿ ಅಂತ ಕರಿತೀವಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್. ಏನಾದರೂ ಪಿಸ್ಟಲ್ಸ್ ಎಲ್ಲ ಫ್ಯೂಸ್ ಆಗಿದ್ದರೆ ಅದನ್ನು ನಾವು ಅಂತೀವಿ ಸಿಂಕಾರ್ಪಸ್. ಎಕ್ಸಾಂಪಲ್ ಪೆಪಾವರ್, ಈ ಡಯಾಗ್ರಾಮ್ ಜ್ಞಾಪನ ಕೊಡ್ರಿ. ಏನಾದರೂ ಪಿಸ್ಟಲ್ಸ್ ಫ್ರೀ ಇದ್ದರೆ ಅದನ್ನು ನಾವು ಅಂತೀವಿ ಅಪೋಕಾರ್ಪಸ್. ಎಕ್ಸಾಂಪಲ್ ಮೈಖಿಲಿಯಾ. ಇದು ಡಯಾಗ್ರಾಮ್ಸ್ ಜ್ಞಾಪನ ಕೊಡ್ರಿ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಲ್ಲಿ ಗೈನೀಷಿಯಮಲ್ಲಿ ನಾವು ಯೂನಿಟ್ಸ್ ನೋಡೋದು ಪಿಸ್ಟಲಲ್ಲಿ 3 ಮೇನ್ ಪಾರ್ಟ್ಸ್: ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವರಿ. ಇಲ್ಲಿ ಜ್ಞಾಪನ ಕೊಡ್ರಿ, ಸ್ಟಿಗ್ಮಾ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೈನ್ಸ್. ಸೊ ಸ್ಟಿಗ್ಮಾ ಏನು ಮಾಡುತ್ತೆ? ಪ್ಲಾಟ್ಫಾರ್ಮ್ನ ಪ್ರೊವೈಡ್ ಮಾಡುತ್ತೆ ಪೋಲನ್ ಗ್ರೈನ್ಸ್ನೇ. ಮತ್ತು ಓವರಿ ಒಂದು ಬೇಸಲ್ ಬಲ್ಜ್ಡ್ ಪಾರ್ಟ್, ಇದರಲ್ಲಿ ಓವೇರಿಯನ್ ಕ್ಯಾವಿಟಿ ಇರುತ್ತೆ, ಅದರಲ್ಲಿ ಓವ್ಯೂಲ್ಸ್ ಇರ್ತವೆ. ಸೊ ಪಿಸ್ಟಲ್ನ ಸ್ಟ್ರಕ್ಚರ್ ಇದು, ಗೈನೀಷಿಯಮ್ನ ಯೂನಿಟ್ಸ್ ಪಿಸ್ಟಲ್. ಸೊ ಆಸ್ ಯು ಕ್ಯಾನ್ ಸಿ, ಪಿಸ್ಟಲಲ್ಲಿ 3 ಪಾರ್ಟ್ಸ್, ಮೇನ್ ಪಾರ್ಟ್ಸ್ ಸಿಗ್ಮಾ, ಸ್ಟೈಲ್ ಮತ್ತು ಓವರಿ ಒಳಗಡೆ ಓವೇರಿಯನ್ ಕೇವಿಟಿ, ಅದರಲ್ಲಿ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಾ ಇರುತ್ತೆ ಕನೆಕ್ಟೆಡ್ ಟು ದ ಪ್ಲಾಸೆಂಟಾ. ಸೊ ಸೆಲ್ ಇದು ಮತ್ತೆ ನೀವೇನು ನೋಡ್ತೀವಿ, ಸೆಲ್ಸ್ ಆಫ್ ನ್ಯೂಸಿಲಸ್ ನೋಡ್ತೀರಾ ಅಟ್ ಮೈಕ್ರೋಪೈಲಾರ್ ಎಂಡ್, ಮತ್ತು ಮೆಗಾಸ್ಪೋರ್ ಮದರ್ ಸೆಲ್ ನೋಡ್ತೀರಾ. ಈ ಮೆಗಾಸ್ಪೋರ್ ಮದರ್ ಸೆಲ್ ಮಿಯಾಸಿಸ್ ಆಗಿ ಮೆಗಾಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ, ಎಂಬ್ರಿಯೋಸ್ಯಾಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಂಬರ್ ಆಫ್ ಓವ್ಯೂಲ್ಸ್ ಇನ್ ಓವರಿ. ಸೊ ಓವರಿನಲ್ಲಿ ಬರೀ ಒಂದೇ ಒಂದು ಓವ್ಯೂಲ್ ಇರೋದು ಎಲ್ಲಿ ನೋಡ್ತೀರಾ ನೀವು? ವೀಟ್, ಪ್ಯಾಡಿ ಮತ್ತು ಮ್ಯಾಂಗೋನಲ್ಲಿ. ಏನಾದರೂ ಓವರಿನಲ್ಲಿ ಒಂದಕ್ಕಿಂತ ಜಾಸ್ತಿ ಓವ್ಯೂಲ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಎಲ್ಲಿ ನೋಡ್ತೀರಾ? ಪಪಾಯ, ವಾಟರ್ ಮೆಲಾನ್ ಮತ್ತು ಆರ್ಚಿಡ್ಸ್. ಫಾರ್ ಎಕ್ಸಾಂಪಲ್ ನೀವು ಪಪಾಯ ಕಟ್ ಮಾಡಿ, ವಾಟರ್ ಮೆಲಾನ್ ಕಟ್ ಮಾಡಿರಿ, ಯು ಕ್ಯಾನ್ ಫೈಂಡ್ ಮೆನಿ ಸೀಡ್ಸ್. ಅದರ ಅರ್ಥ ಏನು ಅಂದರೆ, ಸೊ ಈ ಪ್ಲಾಂಟ್ಸಲ್ಲಿ ಓವರಿನಲ್ಲಿ ಸಾಕಷ್ಟು ಓವ್ಯೂಲ್ಸ್ ಇರ್ತವೆ ಅಂತ. ಸೊ ಫರ್ಟಿಲೈಸೇಷನ್ ಆದಮೇಲೆ ಓವರಿ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ ಮತ್ತು ಓವ್ಯೂಲ್ ಸೀಡಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಒಂದು ಟಿಪಿಕಲ್ ಅನಾಟ್ರೋಪಸ್ ಓವ್ಯೂಲ್ನ ಸ್ಟ್ರಕ್ಚರ್. 2 ಆಪೋಸಿಟ್ ಎಂಡ್ ಇರುತ್ತೆ. ಇದರಲ್ಲಿ ಚಲಾಜಾ ಎಂಡ್ ಇದೆ. ಇಟ್ ಹ್ಯಾಸ್ ಚಲಾಜಾ ಎಂಡ್. ಇಲ್ಲಿ ನೀವು ಚಲಾಜಾ ಎಂಡ್ ನೋಡ್ತೀರಾ ಮತ್ತು ಅದರ ಆಪೋಸಿಟ್ ಮೈಕ್ರೋಪೈಲಾರ್ ಎಂಡ್ನ ಕೂಡ ನೋಡ್ತೀರಾ. ಸೊ ಇದು ಅನಾಟ್ರೋಪಸ್ ಓವ್ಯೂಲ್ನ ಟಿಪಿಕಲ್ ಸ್ಟ್ರಕ್ಚರ್, ಅನಾಟ್ರೋಪಸ್ ಓವ್ಯೂಲ್. ಯಾಕಪ್ಪ ಇದನ್ನು ಅನಾಟ್ರೋಪಸ್ ಓವ್ಯೂಲ್ ಅಂತ ಕರಿತೀವಿ ಅಂದರೆ, ಇಲ್ಲಿ ಫ್ಯೂನಿಕಲ್ ಬೆಂಟ್ ಬ್ಯಾಕ್ ಆಗಿರುತ್ತೆ. 2 ಆಪೋಸಿಟ್ ಪೋಲ್ ಇದೆ, ಚಲಾಜಲ್ ಪೋಲ್ ಮತ್ತು ಮೈಕ್ರೋಪೈಲಾರ್ ಪೋಲ್ ಇರುತ್ತೆ. ಸೊ ಇಲ್ಲಿ ನೀವೇನು ನೋಡ್ತೀರಾ, ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇಂಟ್ಯುಗ್ಯುಮೆಂಟ್ಸ್ನ ನೋಡ್ತೀರಾ, ಲೇಯರ್ಸ್ ನೋಡ್ತೀರಾ. ಲೇಯರ್ಸ್ ಇಂಟ್ಯುಗ್ಯುಮೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ರಿಸರ್ವ್ ಫುಡ್ ಇರುತ್ತೆ, ನ್ಯೂಸಿಲಸ್. ಈ ನ್ಯೂಸಿಲಸ್ ರಿಸರ್ವ್ ಫುಡ್ ಎಂಬ್ರಿಯೋಸ್ಯಾಕ್ ಡೆವಲಪ್ಮೆಂಟಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ಅನಾಟ್ರೋಪಸ್ ಓವ್ಯೂಲ್. ಇವಾಗ ನಾವು ಮೆಗಾಸ್ಪೋರೋಜೆನೆಸಿಸ್ ನೋಡೋಣ. ವೆರಿ ಇಂಪಾರ್ಟೆಂಟ್, ಎಂಬ್ರಿಯೋಸ್ಯಾಕ್ ಫಾರ್ಮೇಷನ್, ಮೆಗಾಸ್ಪೋರೋಜೆನೆಸಿಸ್. ಸೊ ಇದು ಮೆಗಾಸ್ಪೋರ್ ಮದರ್ ಸೆಲ್. ಈ ಮೆಗಾಸ್ಪೋರ್ ಮದರ್ ಸೆಲ್ ಡಿಪ್ಲಾಯ್ಡ್. ಈ ಮೆಗಾಸ್ಪೋರ್ ಮದರ್ ಸೆಲ್ ಮಿಯಾಸಿಸ್ 1 ಮತ್ತು ಮಿಯಾಸಿಸ್ 2 ಇಂದ
ಫಸ್ಟ್ ಮಿಯಾಸಿಸ್ 1ಇಂದ ಮೆಗಾಸ್ಪೋರ್ ಡಯಾಟ್ ಫಾರ್ಮ್ ಮಾಡುತ್ತೆ, 2 ಸೆಲ್ ಫಾರ್ಮ್ ಮಾಡುತ್ತೆ, ಮತ್ತೆ ಡಿವೈಡ್ ಆಗಿ 4 ಸೆಲ್ಸ್ ಫಾರ್ಮ್ ಮಾಡುತ್ತೆ. ಇದನ್ನು ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ಈ 4 ಮೆಗಾಸ್ಪೋರ್ಸಲ್ಲಿ 3 ಮೆಗಾಸ್ಪೋರ್ಸ್ ಡಿಜನರೇಟ್ ಆಗಿಬಿಡ್ತವೆ. 4 ಮೆಗಾಸ್ಪೋರ್ ಟೆಟ್ರಾಡಲ್ಲಿ 3 ಡಿಜನರೇಟ್ ಆಗಿ ಒಂದೇ ಒಂದು ಮೆಗಾಸ್ಪೋರ್ ಫಂಕ್ಷನಲ್ ಆಗಿ ಉಳ್ಕೊಬಿಡುತ್ತೆ. ಸೊ ಅದರಿಂದ ಒಂದು ಮೊನೋಸ್ಪೋರಿಕ್ ಡೆವಲಪ್ಮೆಂಟ್ ಆಗುತ್ತೆ, ಒಂದು ಎಂಬ್ರಿಯೋಸೈಟ್ ಡೆವಲಪ್ ಆಗುತ್ತೆ. ಸೊ ಮೆಗಾಸ್ಪೋರ್ ಫಂಕ್ಷನಲ್ ಮೆಗಾಸ್ಪೋರಲ್ಲಿರುವಂತಹ ನ್ಯೂಕ್ಲಿಯಸ್ ಡಿವೈಡ್ ಆಗಿ 2 ಸೆಲ್ಡ್, 4 ಸೆಲ್ಡ್ ಮತ್ತು 8 ನ್ಯೂಕ್ಲಿಯೇಟ್ ಸ್ಟೇಜ್ ಫಾರ್ಮ್ ಮಾಡುತ್ತೆ. ಸೊ ಫಂಕ್ಷನಲ್ ಮೆಗಾಸ್ಪೋರಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಡಿವೈಡ್ ಆಗಿ 2, 4 ಮತ್ತು 8 ನ್ಯೂಕ್ಲಿಯೇಟ್ ಸ್ಟೇಜ್ ಎಂಬ್ರಿಯೋ ಫಾರ್ಮ್ ಮಾಡುತ್ತೆ. ಅದರಲ್ಲಿ 3 ನ್ಯೂಕ್ಲಿಯಸ್ ಮೈಕ್ರೋಪೈಲಾರ್ ಎಂಡ್ ಹತ್ರ ಎಗ್ ಆಪರೇಟಸ್ ಫಾರ್ಮ್ ಮಾಡುತ್ತೆ. ಅದರಲ್ಲಿ 2 ಸೈನರ್ಜಿಡ್ಸ್ ಮತ್ತು 1 ಎಗ್. ಇನ್ನು ಚಲಾಜಾ ಎಂಡ್ ಹತ್ರ 3 ನ್ಯೂಕ್ಲಿಯಸ್ ಆಂಟಿಪೋಡಾಲ್ಸ್ ಫಾರ್ಮ್ ಮಾಡುತ್ತೆ. ಉಳಿದಿರುವಂತಹ 2 ನ್ಯೂಕ್ಲಿಯಸ್ ಸೆಂಟ್ರಲ್ ಸೆಲ್ ಫಾರ್ಮ್ ಮಾಡುತ್ತೆ. ಅದರಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ. ಸೊ ಹಾಗಾಗಿ ನೀವು ಮೆಚ್ಯೂರ್ ಎಂಬ್ರಿಯೋಸ್ಯಾಕ್ ನೋಡೋದಾದರೆ, ವೆನ್ ಯು ಸಿ ದ ಸ್ಟ್ರಕ್ಚರ್ ಆಫ್ ಮೆಚ್ಯೂರ್ ಎಂಬ್ರಿಯೋಸ್ಯಾಕ್, ಯು ಕ್ಯಾನ್ ಫೈಂಡ್ 3 ಸೆಲ್ಸ್ ಅಟ್ ದ ಚಲಾಜಲ್ ಎಂಡ್ ದಟ್ ಆರ್ ಆಂಟಿಪೋಡಾಲ್ಸ್. ಮೈಕ್ರೋಪೈಲಾರ್ ಎಂಡ್ ಹತ್ರ ನೀವು ನೋಡ್ತೀರಾ ಎಗ್ ಆಪರೇಟರ್ಸ್, ಅದರಲ್ಲಿ 2 ಸೈನರ್ಜಿಡ್ಸ್ ಮತ್ತು 1 ಎಗ್. ಸೆಂಟರಲ್ಲಿ ನೀವೇನು ನೋಡ್ತೀರಾ ಸೆಂಟ್ರಲ್ ಸೆಲ್, ಅದರಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ. ಸೊ ಹಾಗಾಗಿ ಮೆಚ್ಯೂರ್ ಎಂಬ್ರಿಯೋಸ್ಯಾಕಲ್ಲಿ 8 ನ್ಯೂಕ್ಲಿಯೇಟ್ ಮತ್ತು 7 ಸೆಲ್ಸ್ ಮತ್ತು 8 ನ್ಯೂಕ್ಲಿಯಸ್. ನೆಕ್ಸ್ಟ್ ಬನ್ನಿ ಪಾಲಿನೇಷನ್ಗೆ. ಪಾಲಿನೇಷನ್ ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಆನ್ ಟು ದ ಸ್ಟಿಗ್ಮಾ ಆಫ್ ದ ಪಿಸ್ಟಲ್ನ ಸ್ಟಿಗ್ಮಾ ಮೇಲೆ ಪೋಲನ್ ಗ್ರೈನ್ಸ್ನ ಬೀಳೋದು. 3 ಟೈಪ್ಸ್ ಆಫ್ ಪಾಲಿನೇಷನ್ ವಿ ಕ್ಯಾನ್ ಫೈಂಡ್. ಆಟೋಗ್ಯಾಮಿನಲ್ಲಿ ಏನಾಗ್ತಾ ಇದೆ, ಸೇಮ್ ಫ್ಲವರಲ್ಲಿ ಪಾಲಿನೇಷನ್ ಸೇಮ್ ಫ್ಲವರಲ್ಲಿ ಆಗ್ತಾ ಇದೆ. ಗೈಟನೋಗ್ಯಾಮಿನಲ್ಲಿ ಏನಾಗ್ತಾ ಇದೆ, ಸೇಮ್ ಪ್ಲಾಂಟ್ ಆದರೆ ಬೇರೆ ಬೇರೆ ಫ್ಲವರ್ಸ್ನ ಮಧ್ಯೆ ಆಗುತ್ತೆ. ಪಾಲಿನೇಷನ್, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್. ಸೊ ಇಲ್ಲಿ ನೀವು ಗ್ಯಾಪ್ನ ಹಾಕೋಬೇಕಿರೋ ಪಾಯಿಂಟ್ ಏನು, ಗೈಟನೋಗ್ಯಾಮಿ ಇದೆಯಲ್ಲ, ಇದು ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್, ಆದರೆ ಜೆನೆಟಿಕಲಿ ಸಿಮಿಲರ್ ಟು ಆಟೋಗ್ಯಾಮಿ, ಯಾಕಂದರೆ ಸೇಮ್ ಪ್ಲಾಂಟಲ್ಲಿ ನಡೀತಾ ಇದೆ ಇದು. ಝೀನೋಗ್ಯಾಮಿ ಒಂದು ಕ್ರಾಸ್ ಪಾಲಿನೇಷನ್, ಇಲ್ಲಿ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಡಿಫ್ರೆಂಟ್ ಪ್ಲಾಂಟಲ್ಲಿ ಆಗ್ತಾ ಇದೆ. ಸೊ ಓನ್ಲಿ ಪಾಲಿನೇಷನ್ ವಿಚ್ ಬ್ರಿಂಗ್ಸ್ ಜೆನೆಟಿಕಲಿ ಡಿಫ್ರೆಂಟ್ ಪೋಲನ್ ಗ್ರೇನ್ ಈಸ್ ಝೀನೋಗ್ಯಾಮಿ ಕ್ರಾಸ್ ಪಾಲಿನೇಷನ್. ಸಮ್ ಅದರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ಪಾಲಿನೇಷನ್ ಇನ್ಕ್ಲೂಡ್ಸ್ ವಯಾಲಾ ಅಥವಾ ಕಾಮನ್ ಪ್ಯಾನ್ಸಿ, ಆಕ್ಸಾಲಿಸ್ ಮತ್ತು ಕಮಿಲಿನಲ್ಲಿ 2 ಟೈಪ್ಸ್ ಆಫ್ ಫ್ಲವರ್ಸ್ ನೋಡ್ತೀವಿ ನಾವು. ಒಂದು ಕ್ಯಾಸ್ಮೋಗ್ಯಾಮಸ್ ಫ್ಲವರ್, ಇನ್ನೊಂದು ಕ್ಲೈಸ್ಟೋಗ್ಯಾಮಸ್ ಫ್ಲವರ್. ಕ್ಯಾಸ್ಮೋಗ್ಯಾಮಸ್ ಫ್ಲವರಲ್ಲಿ ಏನಾಗ್ತಾ ಇದೆ, ಸಿಮಿಲರ್ ಟು ದ ಫ್ಲವರ್ ಆಫ್ ಅದರ್ ಸ್ಪೀಸೀಸ್ ವಿತ್ ಎಕ್ಸ್ಪೋಸ್ಡ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ. ಇಲ್ಲಿ ಕ್ಯಾಸ್ಮೋಗ್ಯಾಮಸಲ್ಲಿ ಫ್ಲವರ್ ಓಪನ್ ಆಗಿರುತ್ತೆ, ವೆಲ್ ಎಕ್ಸ್ಪೋಸ್ಡ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ. ವೆರಾಸ್ ಕ್ಲೈಸ್ಟೋಗ್ಯಾಮಸಲ್ಲಿ ಏನಾಗ್ತಾ ಇದೆ, ಈ ಫ್ಲವರ್ ಓಪನ್ನೇ ಆಗಲ್ಲ, ದೇ ಡು ನಾಟ್ ಓಪನ್ ಅಟ್ ಆಲ್. ಹಾಗಾಗಿ ಆಂಥರ್ ಮತ್ತು ಸ್ಟಿಗ್ಮಾ ತುಂಬ ಹತ್ತತ್ರ ಇರುತ್ತೆ, ಕ್ಲೋಸ್ ಟು ಈಚ್ ಅದರ್. ಸೊ ಇದರಲ್ಲಿ ಆ್ಯಸ್ ಫ್ಲವರ್ ಈಸ್ ಕ್ಲೋಸ್ಡ್, ಇಲ್ಲಿ ಫ್ಲವರ್ ಕ್ಲೋಸ್ ಆಗಿರೋದ್ರಿಂದ ಕ್ಲೈಸ್ಟೋಗ್ಯಾಮಸಲ್ಲಿ ಒಂದೇ ಒಂದು ಆಪ್ಷನ್ ಉಳ್ಕೊಳ್ಳೋದು ಯಾವುದಪ್ಪ ಅಂದರೆ ಆಟೋಗ್ಯಾಮಸ್. ಸೊ ದೆರ್ ಈಸ್ ನೋ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್. ಸೊ ಹಾಗಾಗಿ ನಾವೇನಂತೀವಿ, ಕ್ಲೈಸ್ಟೋಗ್ಯಾಮಸಲ್ಲಿ ಪ್ರೊಡ್ಯೂಸ್ ಅಶ್ಯೂರ್ಡ್ ಸೀಡ್ ಸೆಟ್ಸ್ ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್ ಇಲ್ಲದೆ ಹೋದರೂ ಕೂಡ ಕ್ಲೈಸ್ಟೋಗ್ಯಾಮಸಲ್ಲಿ ಸೀಡ್ಸ್ ಫಾರ್ಮೇಷನ್ ಆಗೇ ಆಗುತ್ತೆ. ಈಗ ಬನ್ನಿ ಏಜೆಂಟ್ಸ್ ಆಫ್ ಪಾಲಿನೇಷನ್. ಸೊ ಬಯೋಟಿಕ್ ಏಜೆಂಟ್ಸ್ ಆರ್ ಮೋರ್ ಕಾಮನ್. ಎಕ್ಸಾಂಪಲ್ ಅನಿಮಲ್ಸ್, ಝೂಫೈಲಿ. ಎಬಯೋಟಿಕ್ ಲೆಸ್ ಕಾಮನ್, ಅದರಲ್ಲಿ ವಿಂಡಿಂದ ಆದರೆ ಎನಿಮೋಫೈಲಿ, ವಾಟರಿಂದ ಆದರೆ ಹೈಡ್ರೋಫೈಲಿ. ಸೊ ಝೂಫೈಲಿ ಅನಿಮಲ್ಸಿಂದ ಆಗುವಂತಹ ಪಾಲಿನೇಷನಲ್ಲಿ ನಾವೇನು ನೋಡ್ತೀವಿ, ಮೋಸ್ಟ್ ಕಾಮನ್ಲಿ ಬೈ ಅನಿಮಲ್ಸ್ ಲೈಕ್ ಬೀಸ್, ಮೋಸ್ಟ್ ಕಾಮನ್ ಬೀಸ್, ಬಟರ್ಫ್ಲೈ, ಬೀಟಲ್ಸ್, ವ್ಯಾಸ್ಪ್, ಆ್ಯಂಡ್ಸ್ ಆ್ಯಂಡ್ ಮಾತ್ಸ್. ಈವನ್ ಲಾರ್ಜರ್ ಅನಿಮಲ್ಸ್ ಲೈಕ್ ಲೆಮ್ಯೂರ್, rodents, lizards, they also participate in pollination. So characteristics ನೋಡೋದಾದರೆ ಝೂಫೈಲಿ ಫ್ಲವರ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್, ದೇ ಆರ್ ಕಲರ್ಫುಲ್, ಲಾರ್ಜ್, ನೆಕ್ಟಾರ್ ಪ್ರೆಸೆಂಟ್ ಇರುತ್ತೆ, ಫ್ರಾಗ್ನೆನ್ಸು ಇರುತ್ತೆ. ಎನಿಮೋಫೈಲಿನಲ್ಲಿ ಏನಾಗ್ತಾ ಇದ್ದೀವಿ, ಏನು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಏನು, ಪೋಲನ್ ಗ್ರೈನ್ಸ್. ಎನಿಮೋಫಿಲಿ ಅಂದರೆ ಪಾಲಿನೇಷನ್ ಬೈ ವಿಂಡ್, ಲೈಟ್ ವೇಟ್ ಆಗಿರುತ್ತೆ, ಮೋರ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಇದರಲ್ಲಿ ಪೋಲನ್ ಗ್ರೈನ್ಸ್ ನಾನ್ ಸ್ಟಿಕ್ಕಿ ಆಗಿರುತ್ತೆ. ಆದರೆ ಸ್ಟಿಗ್ಮಾ ಫೆದರಿ ಮತ್ತು ಸ್ಟಿಕ್ಕಿ ಆಗಿರುತ್ತೆ. ಸ್ಟೇಮನ್ಸ್ ವೆಲ್ ಎಕ್ಸ್ಪೋಸ್ಡ್. ಮತ್ತು ಎನಿಮೋಫಿಲಿ ನೋಡೋದು ನಾವು ಕಾಮನ್ಲಿ ಗ್ರಾಸಸಲ್ಲಿ ಮಾತ್ರ. ಈಗ ಬನ್ನಿ ಪಾಲಿನೇಷನ್ ಬೈ ವಾಟರ್, ಹೈಡ್ರೋಫೈಲಿ.
ಸೊ ಹೈಡ್ರಿಫೈನಲ್ಲಿ ನಾವೇನು ನೋಡ್ತೀವಿ, ಪಾಲಿನೇಷನ್ ಆನ್ ದ ವಾಟರ್ ಸರ್ಫೇಸ್ ಮೇಲೆ ಪಾಲಿನೇಷನ್ ಆಗೋದು ಯಾವುದರಲ್ಲಿ, ವ್ಯಾಲಿಸ್ನೇರಿಯನಲ್ಲಿ. ಅದೇ ಪಾಲಿನೇಷನ್ ಏನಾದರೂ ವಾಟರ್ ಸರ್ಫೇಸ್ಗಿಂತ ಬಿಲೋ ಆದರೆ, ನೀರಿನ ಒಳಗಡೆ ಆಗೋದು ಯಾವುದು, ಝೂಸ್ಟೆರಾ ಎಕ್ಸಾಂಪಲ್, ಸಿ ಗ್ರಾಸಸ್ ಮತ್ತು ಹೈಡ್ರಿನಲ್ಲಿ. ಸೊ ಎಪಿ ಹೈಡ್ರೋಫೈಲಿಗೆ ಎಕ್ಸಾಂಪಲ್ ವ್ಯಾಲಿಸ್ನೇರಿಯಾ. ಹೈಪೋಹೈಡ್ರೋಫೈಲಿ ನೀರಿನ ಒಳಗಡೆ ಪಾಲಿನೇಷನ್ ಆದರೆ ಎಲ್ಲಿ ನೋಡ್ತೀವಿ ನಾವು, ಝೂಸ್ಟೆರಾ ಮತ್ತು ಹೈಡ್ರಿನ ನೋಡ್ತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅಕ್ವಾಟಿಕ್ ಪ್ಲಾಂಟ್ಸ್ ಬಟ್ ಪಾಲಿನೇಷನ್ ನಾಟ್ ಬೈ ವಾಟರ್. ನೀರಲ್ಲಿ ಇರುವಂತಹ ಪ್ಲಾಂಟ್ಸ್ ಆದರೆ ನೀರಿನ ಮುಖಾಂತರ ಪಾಲಿನೇಷನ್ ಆಗದಲೇ ಇರುವಂತಹ ಪ್ಲಾಂಟ್ಸ್ ಯಾವುದಪ್ಪ ಅಂದರೆ ವಾಟರ್ ಹಯಾಸಿಂತ್ ಮತ್ತು ವಾಟರ್ ಲಿಲಿ. ಈಗ ಬನ್ನಿ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಸೊ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಂದರೆ ಪಾಲಿನೇಷನ್ ಡಸ್ ನಾಟ್ ಗ್ಯಾರಂಟಿ ದ ಟ್ರಾನ್ಸ್ಫರ್ ಆಫ್ ರೈಟ್ ಟೈಪ್ ಆಫ್ ಪೋಲನ್. ಪಾಲಿನೇಷನ್ ಅಂದ ತಕ್ಷಣ ನಾವು ರೈಟ್ ಟೈಪ್ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆಗಿದೆ ಅಂತ ಅರ್ಥ ಅಲ್ಲ. ಸೊ ಪಿಸ್ಟಲ್ ಅಂದರೆ ಯೂನಿಟ್ಸ್ ಆಫ್ ಗೈನೀಷಿಯಮ್. ಪಿಸ್ಟಲಲ್ಲಿ ಎಬಿಲಿಟಿ ಇರುತ್ತೆ, ಪೋಲನ್ ಗ್ರೈನ್ಸ್ನ ರೆಕಗ್ನೈಸ್ ಮಾಡುವಂತಹ ಎಬಿಲಿಟಿ ಇರುತ್ತೆ. ಸೊ ಪಿಸ್ಟಲ್ ಡಿಸೈಡ್ ಮಾಡುತ್ತೆ ಪೋಲನ್ ಗ್ರೈನ್ ರೈಟ್ ಟೈಪಾ ಅಥವಾ ರಾಂಗ್ ಟೈಪಾ ಅಂತ. ರೈಟ್ ಟೈಪ್ ಅಂದರೆ ಕಂಪ್ಯಾಟಿಬಲ್, ರಾಂಗ್ ಟೈಪ್ ಅಂದರೆ ಇನ್ಕಂಪ್ಯಾಟಿಬಲ್. ಅದು ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಈಗ ಬನ್ನಿ ಔಟ್ ಬ್ರೀಡಿಂಗ್ ಡಿವೈಸಸ್. ನೋಡ್ರಿ, ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಪ್ಲಾಂಟ್ಸಲ್ಲಿ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ. ಅದಕ್ಕೋಸ್ಕರ ಸೆಲ್ಫ್ ಪಾಲಿನೇಷನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಪ್ಲಾಂಟ್ ಸ್ವಲ್ಪ ಡಿವೈಸಸ್ನ ಡೆವಲಪ್ ಮಾಡ್ಕೊಂಡಿರುತ್ತೆ, ಅದನ್ನು ನಾವು ಅಂತೀವಿ ಔಟ್ ಬ್ರೀಡಿಂಗ್ ಡಿವೈಸಸ್. ಅದು ಯಾವುದು, ನಾನ್ ಸಿಂಕ್ರೊನೈಸೇಷನ್ ಅಂದರೆ ಪೋಲನ್ ರಿಲೀಸ್ ಮತ್ತು ಸ್ಟಿಗ್ಮಾ ರಿಸೆಪ್ಟಿವಿಟಿ ಒಂದೇ ಸಮಯದಲ್ಲಿ ಆಗಲ್ಲ, ನಾಟ್ ಸಿಂಕ್ರೊನೈಸ್ಡ್. ಮತ್ತು ಡಿಫ್ರೆಂಟ್ ಪೊಸಿಷನ್, ಆಂಥರ್ ಮತ್ತು ಸ್ಟಿಗ್ಮಾ ಪ್ಲಾಂಟ್ಸ್ ಫ್ಲವರಲ್ಲಿ ಡಿಫ್ರೆಂಟ್ ಪೊಸಿಷನಲ್ಲಿ ಇರುತ್ತೆ. ಹಾಗಾಗಿ ಅದೇ ಫ್ಲವರ್ನ ಪೋಲನ್ ಗ್ರೈನ್ಸ್ ಸ್ಟಿಗ್ಮಾ ಮೇಲೆ ಬೀಳೋಕ್ಕೆ ಚಾನ್ಸಸ್ ಇರಲ್ಲ. ಮತ್ತು ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ, ಇದೊಂದು ಜೆನೆಟಿಕ್ ಮೆಕ್ಯಾನಿಸಮ್. ಇದರಲ್ಲಿ ಫ್ಲವರ್ ಏನು ಮಾಡುತ್ತೆ, ಸೆಲ್ಫ್ ಪಾಲಿನೇಷನ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಯೂನಿಸೆಕ್ಷುವಲ್ ಫ್ಲವರ್ ಅಂದರೆ ಪ್ಲಾಂಟ್ಸ್ ಬರೀ ಒಂದು ತರಹದ ಫ್ಲವರ್ಸ್ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ, ಇದರ ಮೇಲ್ ಆರ್ ಫೀಮೇಲ್. ಎಕ್ಸಾಂಪಲ್ ಪಪಾಯ. ಇದು ಔಟ್ ಬ್ರೀಡಿಂಗ್ ಡಿವೈಸಸ್. ನೆಕ್ಸ್ಟ್ ಬನ್ನಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಏನು ಮಾಡ್ತಾ ಇದ್ದೀವಿ ನಾವು, ಓನ್ಲಿ ಡಿಸೈರ್ಡ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ನಾವು ಬೇಕಾಗಿರುವಂತಹ ಪೋಲನ್ ಗ್ರೈನ್ಸ್ನ ಮಾತ್ರ ನಾವು ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡ್ತಾ ಇದ್ದೀವಿ. ಸೊ ಸ್ಟಿಗ್ಮಾನ ನಾವು ಅನ್ವಾಂಟೆಡ್ ಪೋಲನ್ ಗ್ರೈನ್ಸಿಂದ ಅವಾಯ್ಡ್ ಮಾಡ್ತಾ ಇದ್ದೀವಿ. ಸೊ ಇದು ಅಚೀವ್ ಮಾಡೋದು 2 ಸ್ಟೆಪ್ಪಿಂದ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನಲ್ಲಿ 2 ಸ್ಟೆಪ್, ಎಮ್ಯಾಸ್ಕುಲೇಷನ್ ಮತ್ತು ಬ್ಯಾಗಿಂಗ್. ಎಮ್ಯಾಸ್ಕುಲೇಷನಲ್ಲಿ ಏನು ಮಾಡ್ತಾ ಇದ್ದೀವಿ, ಫ್ಲವರ್ ಏನಾದರೂ ಬೈಸೆಕ್ಷುವಲ್ ಇದ್ದರೆ ಅದರಿಂದ ಆಂಥರ್ನ ಕಟ್ ಮಾಡಿ ತೆಗಿತಾ ಇದ್ದೀವಿ. ಬಿಫೋರ್ ದ ಡಿಹಿಸೆನ್ಸ್, ಆಂಥರ್ ಪೋಲನ್ ಗ್ರೈನ್ಸ್ನ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕಟ್ ಮಾಡೋ ಪ್ರೋಸೆಸ್ನ ಅಂತೀವಿ ನಾವು ಎಮ್ಯಾಸ್ಕುಲೇಷನ್. ಮತ್ತು ಸೆಕೆಂಡ್ ಸ್ಟೆಪ್ ಬ್ಯಾಗಿಂಗ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಎಮ್ಯಾಸ್ಕುಲೇಟೆಡ್ ಫ್ಲವರ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಅ ಬ್ಯಾಗ್ ಮೇಡಪ್ ಆಫ್ ಬಟರ್ ಪೇಪರ್ ಟು ಪ್ರಿವೆಂಟ್ ಕಂಟಾಮಿನೇಷನ್ ಫ್ರಮ್ ಅನ್ವಾಂಟೆಡ್ ಪೋಲನ್ ಗ್ರೈನ್. ಸ್ಟಿಗ್ಮಾನ ನಾವು ಸ್ಟಿಗ್ಮಾ ಮೇಲೆ ಒಂದು ಕವರ್ ಮಾಡಿಬಿಡ್ತಾ ಇದ್ದೀವಿ, ಯಾಕಂದರೆ ಇದ್ರ ಮೇಲೆ ಅನ್ವಾಂಟೆಡ್ ಪೋಲನ್ ಗ್ರೈನ್ಸ್ ಬೀಳ್ದಲೇ ಇರಲಿ ಅಂತ. ನೆಕ್ಸ್ಟ್ ಬನ್ನಿ ಡಬಲ್ ಫರ್ಟಿಲೈಸೇಷನ್. ಸೊ ಪೋಲನ್ ಟ್ಯೂಬ್ ಎಂಟರ್ ಆಗೋದು ಯಾವುದಾದ್ರೂ ಒಂದು ಸೈನರ್ಜಿಡಿಂದ. ಸೈನರ್ಜಿಡ್ ಒಳಗಡೆ ಫಿಲಿಫಾರ್ಮ್ ಆಪರೇಟಸ್ ಇರ್ತವೆ, ಆ ಫಿಲಿಫಾರ್ಮ್ ಆಪರೇಟಸ್ ಗೈಡ್ ಮಾಡ್ತವೆ. ಸೊ ಪೋಲನ್ ಟ್ಯೂಬ್ ಎಂಟರ್ ಆಗಿ ಫರ್ಟಿಲೈಸೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಪೋಲನ್ ಗ್ರೈನಲ್ಲಿ 2 ಮೇಲ್ ಗೇಮಿಟ್. ಒಂದು ಮೇಲ್ ಗೇಮಿಟ್ ಎಗ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಮಾಡುತ್ತೆ, ಡಿಪ್ಲಾಯ್ಡ್ ಝೈಗೋಟ್. ಇನ್ನೊಂದು ಮೇಲ್ ಗೇಮಿಟ್ ಎಂಬ್ರಿಯೋ ಸ್ಯಾಕ್ನಲ್ಲಿ ಮಧ್ಯ ಸೆಂಟ್ರಲ್ ಸೆಲ್ಲಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ. ಎಂಬ್ರಿಯೋ ಸ್ಯಾಕ್ನ ಸೆಂಟ್ರಲ್ ಸೆಲ್ ಅದರ ಒಳಗಡೆ 2 ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ, N+N. ಅದ್ರ ಜೊತೆಗೆ ಇನ್ನೊಂದು ಮೇಲ್ ಗೇಮಿಟ್ ಫ್ಯೂಸ್ ಆಗಿ ಅಲ್ಲಿ ನಮಗೆ ಸಿಗುತ್ತೆ ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ಇದಕ್ಕೋಸ್ಕರ ನಾವು ಅಂತೀವಿ ಡಬಲ್ ಫರ್ಟಿಲೈಸೇಷನ್. ಸೊ ಡಬಲ್ ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಸ್ಯಾಕ್ನ ಸೆಂಟ್ರಲ್ ಸೆಲ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ದಟ್ ಡೆವಲಪ್ಸ್ ಇಂಟು ಎಂಡೋಸ್ಪರ್ಮ್. ಈ ಎಂಡೋಸ್ಪರ್ಮಲ್ಲಿ ಇದು ಎಂಡೋಸ್ಪರ್ಮ್ ಇಟ್ ವಿಲ್ ಪ್ರೊವೈಡ್ ನರಿಶ್ಮೆಂಟ್ ಟು ದ ಎಂಬ್ರಿಯೋ. ಮತ್ತು ಝೈಗೋಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಇದು ಡಬಲ್ ಫರ್ಟಿಲೈಸೇಷನ್ ಬಗ್ಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ನ ಡಯಾಗ್ರಾಮ್. ಇಲ್ಲಿ ನೀವು ನೋಡ್ಬೋದು ಸೈನರ್ಜಿಡ್ಸ್ ಡಿಜನರೇಟ್ ಆಗ್ತಾ ಇದ್ದಾವೆ, ಆಂಟಿಪೋಡಾಲ್ಸು ಕೂಡ ಡಿಜನರೇಟ್ ಆಗೋಯ್ತು. ಇಲ್ಲಿ ಒಂದು ಮೇಲ್ ಗೇಮಿಟ್ ಎಗ್ ಜೊತೆ ಸೇರಿ ಝೈಗೋಟ್ ಫಾರ್ಮ್ ಮಾಡಿದೆ, ಡಿಪ್ಲಾಯ್ಡ್. ಮತ್ತು ಇನ್ನೊಂದು ಮೇಲ್ ಗೇಮಿಟ್ ಸೆಂಟ್ರಲ್ ಸೆಲ್ ಜೊತೆ ಸೇರಿ ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ನ ಮಾಡಿದೆ. ಇದು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ನ ಡಯಾಗ್ರಾಮ್. ಪಕ್ಕದಲ್ಲಿ ನೋಡಿರಿ ನೀವು ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್. ಝೈಗೋಟ್ ಡಿವೈಡ್ ಆಗಿ ಮೈಟೋಸಿಸಿಂದ ಡಿವೈಡ್ ಆಗಿ ಪ್ರೋ ಎಂಬ್ರಿಯೋ, ಅದಾದಮೇಲೆ ಗ್ಲಾಬುಲಾರ್ ಶೇಪ್,
ಅದಾದಮೇಲೆ ಹಾರ್ಟ್ ಶೇಪ್ ಎಂಬ್ರಿಯೋ ಮತ್ತು ಮೆಚೂರ್ ಎಂಬ್ರಿಯೋ ನೋಡ್ತೀರಾ ನೀವು. ಸೊ ಮೆಚೂರ್ ಎಂಬ್ರಿಯೋನಲ್ಲಿ ನೀವು ನೋಡ್ತೀರಾ ಕಾಟಿಲಿಡನ್ಸ್, ರ್ಯಾಡಿಕಲ್ ಮತ್ತು ಪ್ಲಮ್ಯೂಲ್ನ ಸ್ಟ್ರಕ್ಚರ್. ಸಸ್ಪೆನ್ಸರು ಇದೆ, ತುಂಬ ಇಂಪಾರ್ಟೆಂಟ್. ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ಸ್ ನೋಡೋದಾದರೆ ಎಂಡೋಸ್ಪರ್ಮ್, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಪೆನ್ ಎಂಡೋಸ್ಪರ್ಮ್ ಆಗಿ ಕನ್ವರ್ಟ್ ಆಯಿತು. ಇದೊಂದು ರಿಸರ್ವ್ ಫುಡ್, ಇದರಲ್ಲಿ ರಿಸರ್ವ್ ಫುಡ್ ಇರುತ್ತೆ. ಇದು ಎಂಬ್ರಿಯೋಗೆ ನರಿಶ್ಮೆಂಟ್ ಕೊಡುತ್ತೆ, ಡೆವಲಪಿಂಗ್ ಎಂಬ್ರಿಯೋಗೆ ನರಿಶ್ಮೆಂಟ್ ಕೊಡುತ್ತೆ. ಸೊ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲಲ್ಲಿ ಈ ನ್ಯೂಕ್ಲಿಯಸ್ ಡಿವೈಡ್ ಆಗಿ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗಿ ಸಾಕಷ್ಟು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ ಕೊಕೊನಟ್ ವಾಟರ್, ಫ್ರೀ ಟೆಂಡರ್ ಕೊಕೊನಟ್ ವಾಟರ್, ಎಳ್ನೀರು. ಆ ನ್ಯೂಕ್ಲಿಯಸ್ನ ಸುತ್ತ, ಈ ಎಲ್ಲ ನ್ಯೂಕ್ಲಿಯಸ್ನ ಸುತ್ತ ಸೆಲ್ ವಾಲ್ ಫಾರ್ಮ್ ಆದರೆ ಅದನ್ನು ಅಂತೀವಿ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಸೆಲ್ಯುಲಾರ್ ಎಂಡೋಸ್ಪರ್ಮ್ ಫಾರ್ ಎಕ್ಸಾಂಪಲ್ ವೈಟ್ ಕರ್ನಲ್, ಕೊಬ್ಬರಿ, ತೆಂಗಿನಕಾಯಿನಲ್ಲಿ ಇರುವಂತಹ ವೈಟ್ ಕೊಬ್ಬರಿ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಎಳ್ನೀರಲ್ಲಿ ಇರುವಂತಹ ನೀರು, ಕೊಕೊನಟ್ ವಾಟರ್ನ ನಾವು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ ಡೈಕಾಟ್ ಎಂಬ್ರಿಯೋ. ಇಲ್ಲಿ ನೋಡಿರಿ ಡೈಕಾಟ್ ಎಂಬ್ರಿಯೋನ ಡಯಾಗ್ರಾಮ್ ಇದೆ, ತುಂಬ ಇಂಪಾರ್ಟೆಂಟ್. 2 ಕಾಟಿಲಿಡನ್ಸ್ ನೋಡ್ತೀರಾ, ಮತ್ತು ಎಪಿಕಾಟೈಲ್ ಮತ್ತು ಹೈಪೋಕಾಟೈಲ್, ತುಂಬ ಇಂಪಾರ್ಟೆಂಟ್ ಪಾರ್ಟ್ಸ್, ವೆರಿ ಇಂಪಾರ್ಟೆಂಟ್ ಫಾರ್ MCQs. ಮತ್ತು ರೂಟ್ ಟಿಪ್ ಕವರ್ಡ್ ಬೈ ರೂಟ್ ಕ್ಯಾಪ್. ಅದೇ ರೀತಿ ನೀವು ಮೋನೋಕಾಟ್ ಎಂಬ್ರಿಯೋ ನೋಡ್ರಿ. ಇಲ್ಲಿ ಮೋನೋಕಾಟ್ ಎಂಬ್ರಿಯೋನಲ್ಲಿ ಬರೀ ಒಂದು ಕಾಟಿಲಿಡನ್ ಮಾತ್ರ ಇರುತ್ತೆ. ಇಲ್ಲಿ ಗ್ರಾಸ್ ಫ್ಯಾಮಿಲಿ, ಇದು ಗ್ರಾಸ್ ಫ್ಯಾಮಿಲಿನ ಎಂಬ್ರಿಯೋ. ಇಲ್ಲಿ ಕಾಟಿಲಿಡನ್ ಈಸ್ ಈಕ್ವಲ್ ಟು ಸ್ಕೂಟಿಲಮ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕಾಟಿಲಿಡನ್ ಈಸ್ ಈಕ್ವಲ್ ಟು ಸ್ಕೂಟಿಲಮ್ ಇನ್ ಮೋನೋಕಾಟ್. ಮತ್ತು ರ್ಯಾಡಿಕಲ್ ಆ್ಯಂಡ್ ರೂಟ್ ಕ್ಯಾಪ್ ಎನ್ಕ್ಲೋಸ್ಡ್ ಇನ್ ಕೋಲಿಯೋರೈಸಾ. ಮತ್ತು ಎಪಿಕಾಟೈಲ್ ಎನ್ಕ್ಲೋಸಸ್ ಹ್ಯಾಲೋ ಸ್ಟ್ರಕ್ಚರ್ ಕಾಲ್ಡ್ ಕೋಲಿಯೋಪ್ಟೈಲ್. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಮೋನೋಕಾಟ್ ಎಂಬ್ರಿಯೋ. ನಾವು ಸೀಡ್ಸ್ನ 2 ಥರ ನೋಡ್ತೀವಿ. ಓವ್ಯೂಲ್ ಫರ್ಟಿಲೈಸೇಷನ್ ಆದಮೇಲೆ ಓವ್ಯೂಲ್ ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 2 ಟೈಪ್ಸ್ ಆಫ್ ಸೀಡ್, ಆಲ್ಬುಮಿನಸ್ ಎಂಡೋಸ್ಪರ್ಮಿಕ್ ಮತ್ತು ನಾನ್ ಆಲ್ಬುಮಿನಸ್ ಅಥವಾ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್. ಅಂದರೆ ಸೀಡಲ್ಲಿ ಏನಾದರೂ ಎಂಡೋಸ್ಪರ್ಮ್ ಇನ್ನೂ ಮಿಕ್ಕೊಂಡಿದ್ರೆ, ರಿಮೈನ್ಸ್ ಇದ್ದರೆ ಅದು ಆಲ್ಬುಮಿನಸ್ ಅಥವಾ ಎಂಡೋಸ್ಪರ್ಮಿಕ್. ಎಕ್ಸಾಂಪಲ್ ಕ್ಯಾಸ್ಟರ್, ಕೊಕೊನಟ್, ವೀಟ್, ಮೇಸ್. ಏನಾದರೂ ಎಂಡೋಸ್ಪರ್ಮ್ ಉಳ್ಕೊಂಡಿರಲ್ಲ, ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಿಬಿಟ್ಟಿರುತ್ತೆ, ನೋ ರೆಸಿಡ್ಯುಯಲ್ ಎಂಡೋಸ್ಪರ್ಮ್, ಅದು ನಾನ್ ಆಲ್ಬುಮಿನಸ್ ಅಥವಾ ನಾನ್ ಎಂಡೋಸ್ಪರ್ಮಿಕ್. ಎಕ್ಸಾಂಪಲ್ ಪೀ, ಬೀನ್ ಮತ್ತು ಗ್ರೌಂಡ್ನಟ್. ದೀಸ್ ಆರ್ ದ 2 ಟೈಪ್ಸ್ ಆಫ್ ಸೀಡ್ಸ್. ಸ್ವಲ್ಪ ಸೀಡ್ಸಲ್ಲಿ ನಾವೇನು ನೋಡ್ತೀವಿ, ನ್ಯೂಸಿಲಸ್ ಉಳ್ಕೊಂಡಿರುತ್ತೆ. ಸ್ವಲ್ಪ ಸೀಡ್ಸಲ್ಲಿ ದೆರ್ ಇಸ್ ಅ ರಿಮನಾಂಟ್ ನ್ಯೂಸಿಲಸ್. ಎಕ್ಸಾಂಪಲ್ ಬ್ಲ್ಯಾಕ್ ಪೆಪ್ಪರ್ ಮತ್ತು ಬೀಟ್, ಇವನ್ನ ಅಂತೀವಿ ನಾವು ಪೆರಿಸ್ಪರ್ಮ್. ಇಂತಹ ಸೀಡ್ಸ್ನ ಅಂತೀವಿ ನಾವು ಪೆರಿಸ್ಪರ್ಮ್. ಮತ್ತು ಏನಾದರೂ ಫ್ರೂಟ್ ಡೆವಲಪ್ಡ್ ಫ್ರಮ್ ಅದರ್ ದ್ಯಾನ್ ಓವರಿ, ಯೂಶಲಿ ಓವರಿ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ. ಬೇರೆ ಪಾರ್ಟ್ಸ್, ಫಾರ್ ಎಕ್ಸಾಂಪಲ್ ಥ್ಯಾಲಮಸ್ಸು ಕೂಡ ಫ್ರೂಟಾಗಿ ಕನ್ವರ್ಟ್ ಆಗಿದರೆ, ಎಕ್ಸಾಂಪಲ್ ಆ್ಯಪಲ್, ಕ್ಯಾಶ್ಯೂ ಆ್ಯಂಡ್ ಸ್ಟ್ರಾಬೆರಿ, ಅಂತಹ ಫ್ರೂಟ್ನ ನಾವು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಸೊ ಮೋಸ್ಟ್ ಆಫ್ ದ ಫ್ರೂಟ್ಸ್ ಓವರಿಂದ ಡೆವಲಪ್ ಆಗಿರುತ್ತೆ, ಅದು ಟ್ರೂ ಫ್ರೂಟ್ಸ್. ಏನಾದರೂ ಬೇರೆ ಪಾರ್ಟ್ಸು ಕೂಡ ಫ್ರೂಟಾಗಿ ಕನ್ವರ್ಟ್ ಆಗಿದ್ರೆ ಅದನ್ನು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ, ಆ್ಯಪಲ್, ಕ್ಯಾಶ್ಯೂ ಮತ್ತು ಸ್ಟ್ರಾಬೆರಿ. ಸೊ ಡಾರ್ಮೆನ್ಸಿ ಅಂದರೆ ದ ಎಂಬ್ರಿಯೋ ಮೇ ಎಂಟರ್ ಅ ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ ಆರ್ ಈ ಫೇವರಬಲ್ ಕಂಡೀಷನ್ಸ್ ಆರ್ ಅವೈಲ್ ದೆ ಜರ್ಮಿನೇಟ್. ಆ ಪ್ರೋಸೆಸ್ನ ನಾವು ಡಾರ್ಮೆನ್ಸಿ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಸ್ಟ್ರಕ್ಚರ್ ಆಫ್ ಸಮ್ ಸೀಡ್ಸ್ ಮತ್ತು ಫಾಲ್ಸ್ ಫ್ರೂಟ್ ಆಫ್ ಆ್ಯಪಲ್ ಮತ್ತು ಸ್ಟ್ರಾಬೆರಿ ಕೂಡ ಡಯಾಗ್ರಾಮ್ ಕೂಡ ನೋಡ್ಬೋದು. ಲಾಸ್ಟ್ನಲ್ಲಿ ನಾವು ಪಾಲಿ ಎಂಬ್ರಿಯೋ ನೋಡೋಣ. ಪಾಲಿ ಎಂಬ್ರಿಯೋನಿ ಅಂದರೆ ಒಂದು ಸೀಡಲ್ಲಿ ಒಂದಕ್ಕಿಂತ ಜಾಸ್ತಿ ಎಂಬ್ರಿಯೋ ಇದ್ದರೆ ಪಾಲಿ ಎಂಬ್ರಿಯೋನಿ ಅಂತ ಕರಿತೀವಿ. ಎಕ್ಸಾಂಪಲ್ ಸಿಟ್ರಸ್, ಮ್ಯಾಂಗೋ ಮತ್ತು ಫ್ರೂಟ್. ಮತ್ತು ಪಾರ್ಥಿನೋಜೆನೆಸಿಸ್ ಅಂದರೆ ಫಾರ್ಮೇಷನ್ ಆಫ್ ಆರ್ಗ್ಯಾನಿಸಮ್ ವಿತೌಟ್ ಫರ್ಟಿಲೈಸೇಷನ್. ಪಾರ್ಥಿನೋಕಾರ್ಪಿ ಅಂದರೆ ಫಾರ್ಮೇಷನ್ ಆಫ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್, ಎಕ್ಸಾಂಪಲ್ ಬನಾನಾ. ಮತ್ತು ಅಪೋಮೈಕ್ಸಿಸ್ ಅಂದರೆ ಫಾರ್ಮೇಷನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಇವು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಈ ಚಾಪ್ಟರ್ದು. ಥ್ಯಾಂಕ್ ಯು.